ರಾಮು ಮತ್ತು ಕಿರಣಾ ತಮ್ಮ 20 ವರ್ಷಗಳ ದಾಂಪತ್ಯ ಜೀವನವನ್ನು ಸಂತೋಷ ಮತ್ತು ಸವಾಲುಗಳಿಂದ ತುಂಬಿಟ್ಟಿದ್ದರು. ತಮ್ಮ ವಿವಾಹವು ಮೊದಲಿಗೆ ಜೀವನ ಸಂತೋಷದಿಂದ ಪ್ರಾರಂಭವಾಯಿತು, ನಂತರ ಕಠಿಣ ಶ್ರಮ ಮತ್ತು ಪರಸ್ಪರ ನಂಬಿಕೆಯಿಂದ ಬಲವನ್ನು ಗಳಿಸಿತು. ರಾಮು, ಕಂಪನಿಯ ಮುಖ್ಯಸ್ಥ, ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು, ಆದರೆ ತಮ್ಮ ಪತ್ನಿ ಕಿರಣಾ, ಕಲಾವಿದೆಯಾದ ಅವರು, ತನ್ನ ಕಲೆಯ ಮೂಲಕ ತಮ್ಮ ಜೀವನವನ್ನು ಸುಂದರಗೊಳಿಸುತ್ತಿದ್ದಳು. ಅವರು ತಮ್ಮ ವೃತ್ತಿಯೊಳಗೆ ಇದ್ದಾರೆ ಎಂದು ಭಾವಿಸದಂತೆ, ಅವರ ನಡುವಿನ ಸಂಬಂಧ ಸದಾ ಗಟ್ಟಿಯಾಗಿತ್ತು. ಒಮ್ಮೆ, ರಾಮು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದಾಗ ಮತ್ತು ಕಿರಣಾ ಅವರ ಕಲೆಯಲ್ಲಿ ಮೊದಲು ಆಸಕ್ತಿ ಹೊಂದಲಿಲ್ಲ, ಅವರು ತಮ್ಮ ಸಮಸ್ಯೆಗಳನ್ನು ಸಮರ್ಥವಾಗಿ ಹಂಚಿಕೊಂಡು ಪರಸ್ಪರ ಬೆಂಬಲಿಸಿದರು. ಒಂದು ದಿನ, ರಾಮು ಕಿರಣಾನಿಗೆ ಅವರ ಹನಿಮೂನ್ ಸ್ಥಳ, ನದಿಯ ತಟದ ಒಂದು ಸೌಮ್ಯ ಸ್ಥಳಕ್ಕೆ ಭೇಟಿ ನೀಡುವ ಸರ್ಪ್ರೈಸ್ ನೀಡಿದ. ಅಲ್ಲಿ, ಸೂರ್ಯಾಸ್ತಮ ಆಗುವಾಗ, ಅವರು ತಮ್ಮ ಮರುಕಾಲದ ನೆನಪುಗಳನ್ನು ಹಂಚಿಕೊಂಡು, ತಮ್ಮ ಭವಿಷ್ಯದ ಕನಸುಗಳನ್ನು ಚರ್ಚಿಸಿದರು. ಇವರ ಸಂಬಂಧವು ಕೇವಲ ಸಂತೋಷವನ್ನು ಮಾತ್ರವಲ್ಲ, ಬೃಹತ್ ಸಂಕಷ್ಟವನ್ನು ಸಹ ಉಲ್ಲಾಸದಿಂದ ಎದುರಿಸುತ್ತಿತ್ತು. ನೀತಿ: ಕಷ್ಟ ಬಂದಾಗ ಕುಗ್ಗದೆ ಧೈರ್ಯವಾಗಿ ಎದುರಿಸಿ ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗಬೇಕು, ಆಗ ಬದುಕು ಸುಂದರವಾಗುತ್ತದೆ.